ನಮಸ್ತೆ. ನಮಸ್ಕಾರ ಮೇಡಮ್ಮ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಅಂದ್ಕೊಳ್ತಾ ಇದ್ದೀವಿ. ನಾವು ಚೆನ್ನಾಗಿದ್ದೇವೆ. ಇವತ್ತು ಹೊರಗೆ ಹೋಗಿದ್ರೆ ಸಾಯಂಕಾಲ ನಮ್ಮ ಹುಡುಗ ಶೂಸ್ ತರಕಂತೇಳಿ ನಾಳೆ ತೀನು ಆಟ ಇದೆ ಅಂತ, ಹಾಗಾಗಿ ಶೂಸ್ ತರಕ್ಕೆ ಹೋಗಿದ್ರೆ ಅದ್ರ ಜೊತೆನೇ ಒಂದಿಷ್ಟು ಪಾನಿಪುರಿ ತಂದಾರೆ. ಪಾನಿಪುರಿ ಮತ್ತು ಏನದು ಮಮ್ಮೂಸ್. ನಮ್ಮ ಹುಡುಗ ಮಮ್ಮೂಸ್ ಇಷ್ಟ, ನಮಗೆ ಪಾನಿಪುರಿ ಇಷ್ಟ, ಹಂಗಾಗಿ ತಂದಿದ್ದಾರೆ. ತಿಂತಾ ಇದ್ದೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಧನುಶ್ರೀ ಯೂಟ್ಯೂಬ್ ಚಾನಲ್. ನೋಡಿ ತುಂಬ ಚಳಿ ಇದೆ, ಹಾಗಾಗಿ ಹೀಟರ್ ಹಚ್ಚಿಟ್ಟಿವಿ. ಒಂದಲ್ಲ ಎರಡು, ಆ ಕಡೆ ಒಂದಿದೆ, ಇಲ್ಲೊಂದು ಹಚ್ಚಿಟ್ವಿ. ಇದು ಒಂದು ಇದಾಗ್ತೈತಿ, ಕೆಟ್ಟ ಬಿದ್ದೈತಿ. ಇದು ಮ್ಯಾಗಿಂದು ಚಲೋ ಇಲ್ಲ, ಬಂದೈತಿ, ಕೆಟ್ಟಾಗೈತದ. ಇದು ಒಂದು ಚಲೋ ಐತಿ. ಇದು ಒಂದು ಹಚ್ಚಿವಿ. ಇನ್ನೊಂದು ಥರ ಬೇರೆ ಐತಿ ಹೀಟರ್, ಅದೊಂದು ಹಚ್ಚಿವಿ. ಅಂದರೆ ಮನೆ ಬೆಚ್ಚಗಿರ್ತೈತಿ, ಕಾವಾಗಿರ್ತೈತಿ ಅನ್ನೋದಕ್ಕೋಸ್ಕರ ಹಚ್ಚಿಟ್ಟಿರ್ತೀವಿ. ಬರೀ ಈಗ ಪಾನಿಪುರಿ ತಿನ್ನೋಣ. ಬಾ ಮೈಲೆ ಕುಂದ್ರ ತೆಳ ಕುಂದ್ರ ಅಭಿಷೇಕ ಅಲ್ಲಿ ಬ್ಯಾಕ್ ಕುಂದ್ರ ತೆಳ ಚಾಮಿನ್ ತಿಂದಿಯಾ? ಚಾಮಿನ್ ತಿಂದನ ಪ್ಲೇಟ್ ಫುಲ್ ಒಂದು ಪ್ಲೇಟು ನೀನ ಚಾಮಿನ್ ತಿಂತಾನ? ನಿಜಾನ ನಂಬುದಕ್ಕೆ ಮತ್ತೆ ಅಲ್ಲ ಇವೆಲ್ಲ ಏನಿದೆ, ಯಾವ ಫುಡ್ ಅಂತಂದ್ರೆ ಬ್ಯಾಡ್ ಫುಡ್ಸ್ ಇವೆಲ್ಲ. ಅವನ್ನ ತಿನ್ನಕ್ ಬರ್ಕೋರ ಬ್ಯಾಡ್ ಫುಡ್ಸ್ ಅಂತ ಹೇಳ್ತಾರ, ಆದ್ರೂ ತಿಂತೀರಿಪ್ಪ ಇವೆಲ್ಲ. ಸ್ಕೂಲ್ಗೆ ಹೋಗ್ರಿ ಬ್ಯಾಡ್ ಫುಡ್ಸ್ ಅಂತ ಹೇಳ್ತಾರ, ಆದ್ರೆ ನಮ್ಗ ಇದ ಬೇಕಪ್ಪ ಅಂತಾರ. ಚಾಕ್ಲೇಟ್, ಚಾಮಿನ್, ಬರ್ಗರ್, ಪಿಜ್ಜಾ, ಮಮ್ಮೂಸ್ ಎಲ್ಲ ತಿಂತಾರ. ಇವ್ರಿಗೆ ಏನ್ ಹೇಳ್ಬೇಕ ನಮ್ಗೆ ಏನಾಗ ಗೊತ್ತಿಲ್ರಿ. ಇದು ಫೋನ್ ಸ್ಟ್ಯಾಂಡ್ ಇಡುತ್ತಮ್ಮ ಇಲ್ಲ ಅಭಿಷೇಕ? ದಿನ ಪಾನಿಪುರಿ ಮಾಡ್ತದ. ಆಮೇಲೆ ಇದೇನ ಪ್ಲಸ್ ಪಾನಿಪುರಿ. ನೋಡ್ರಿ, ಇವ್ರಿಗೆ ವಿಡಿಯೋ ಮಾಡೋದಾಗ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಹೇಳ್ತಾರೆ ವಿಡಿಯೋ ಮಾಡಬೇಕು, ಕಾಮಿಡಿ ಮಾಡಬೇಕು, ಮಾತಾಡ್ಬೇಕಂತಂದ್ರೆ ನಾವು ಶುರು ಮಾಡಿದ್ವಿ ಅಂದ್ರೆ ಅದು ಎಂಡ್ ಆಗೋ ಟೈಮೇ ಗೊತ್ತಿಲ್ಲ. ಅದಕ್ಕೆ ಇವ್ರಿಗೆ ಹೇಳ್ತೇನೆ ನಾನು, ಈಗ ತಿನ್ನಿರಿ ಪಾನಿಪುರಿ ಅಂತಂದು ತಂದಿಟ್ಟಿನಿ. ಹೆಂಗೆ ವಿಡಿಯೋ ಮಾಡಬೇಕು, ಹೆಂಗೆ ತಿನ್ಬೇಕು, ಬಿಗ್ ಬಾಸ್ ಹೆಂಗೆ ಅಂತಂದು ಕೇಳಾಕೊಂತಾರೆ ಇವ್ರು. ಹೇಳ್ತಲ್ರಿ ಈಗ ಬಿಗ್ ಬಾಸ್ನೊಳಗೆ ಇವಾಗ ಇಲ್ಲದ ನೋಡ್ರಿ, ನಮ್ಮ ಹುಡುಗ 2ನೇ ಕ್ಲಾಸ್ಗೆ ಹೋಗೋಣ. ಇವಾಗ ಬಿಗ್ ಬಾಸ್ ಒಳಗೆ ಗಿಲ್ಲಿ ಇಷ್ಟ ಅಂತ. ಇವಾಗ ಗಿಲ್ಲಿ ಎದಕ್ಕೆ ಇಷ್ಟಪ್ಪ ನಿಂಗೆ? ಕರೆಕ್ಟಾಗಿ ಹೇಳ. ಗಿಲ್ಲಿ ಎದಕ್ಕೆ ಇಷ್ಟ ನಿಂಗೆ? ಓಡಾಡ್ತಾನ, ಆಟ ಆಡ್ತಾನ, ಮತ್ತೆ ಏನ್ ಮಾಡ್ತಾನ ಗಿಲ್ಲಿ? ಇವ ಬಿಗ್ ಬಾಸ್ ನೋಡ್ತಾನ್ರಿ, ಅದ್ರೇನ ಕಮ್ಮಿ ನೋಡ್ತಾನ. ಅದ್ರ ಗಿಲ್ಲಿ ಆಟ ಅಂದ್ರೆ ಒಟ್ಟ ಮಿಸ್ ಮಾಡ್ಕೊಂಡಂಗಿಲ್ರಿ ಇವ. ಗಿಲ್ಲಿ ಫೇವ್ರೇಟ್ ಫ್ಯಾನ್ ರೀ ಇವ, ಹೌದಲ್ಲ? ಇಲ್ಲ ನೋಡ್ರಿ, ನೀ ಪಾನಿಪುರಿ ತಿನ್ ಬಾ ಅಂತ ನಿಂಗೆ ಪಾನಿಪುರಿ ತಂದ್ರೆ ನೀ ಮಮ್ಮನ ಕೊಡ್ಬೇಕ ನಿಂಗೆ? ನಾ ಕೊಟ್ರೆ ಆಗಿಲ್ಲನ? ನೋಡ್ರಿ, ನಮ್ಮ ಕೈಯಿಂದ ಒಟ್ಟ ತಿನ್ವಳಿಕೆ ಅವ್ರ ಮಮ್ಮಿ ಕೈಯಿಂದ ಬೇಕಂತ. ಅವ್ರ ಮಮ್ಮಿಗೆ ಬಿಚ್ಚಕ್ಕೆ ಬರೋಲ್ಲ. 3 ತಾಸು ಅದೇ ಗಂಟು ಬಿಚ್ಚಕ್ಕೆ ಕುಂತ, ಏನಾದ್ರೂ ಗಂಟು ಬಿಚ್ಚಕ್ಕೆ ಬರ್ಬೇಕು. ಈಗ ಏನು ಮಾಡ್ತೀರಿ? ಹಿಂಗೆ ನೋಡ್ರಿ ಆಟ. ಈಗ ಬಿಚ್ಚಿಲ್ಲ, 3 ತಾಸಿಗೆ 1 ಗಂಟೆ ಬಿಚ್ಚಕ್ಕೆ ಕುಂತಾಳ್ರಿ. ಇವ ಅಲ್ಲಿ ಒಂದು ಪ್ಲೇಟ್ ಚಾಮಿನ್ ತಿಂದು ಬಂದನ್ರಿ. ನೋಡ್ರಿ, ಮತ್ತೆ ಅಲ್ಲಿ ಬಂದು ಮಮ್ಮೂಸ್ ನಮ್ಮ ಮಮ್ಮೂಸ್ ತಿನ್ನಂಗಿಲ್ಲ, ನಾನು ಒಂದು ತಿನ್ನಂಗಿಲ್ಲ, ಒಂದು ಟಚ್ ಮಾಡಲ್ಲ ಅಂತಂದು ಮತ್ತೆ ಇಲ್ಲಿ ಮಮ್ಮೂಸು ಅವ್ರ ತಂಗಿ ಸದ್ಯ ಕೊಡುವಾಗ. देखो झूठ बोला, मेरे को झूठ बोल रहा है. ನೋಡ್ರಿ, ಅವ್ರ ಮಮ್ಮಿ ಐತಳ, ಹಾಗಾದ್ರೆ ನಿಂಗೆ ಗಿಲ್ಲಿ ಇಷ್ಟ ಅಂತ ಗಿಲ್ಲಿ ಥರ ಒಂದು ಆ್ಯಕ್ಟಿಂಗ್ ಮಾಡಿ ತೋರಿಸು ಅಂತ ಕೇಳಕೊಂತ. ಇಲ್ಲೇ ಪಾನಿ ಐತಿ, ಇಲ್ಲೇ ಪುರಿ ಐತಿ, ಎರಡು ಕೂಡಿಸಿ ಏನಾಗತ್ತೆ ಅಂತ ಕೇಳಕೊಂತಾಳ. ಅವಾಗ ಹೇಳಕ್ಕೆ ಬರೋದಿಲ್ಲ. ಈಗ ನಾ ಹೇಳ್ತೀನಿ ಅಂದ್ರೆ ನನ್ನ ಬಿಡೋಲ್ರಿ.
ಈಗ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಹೇಳಕ್ ಬರೋದು ಈಗ ನಾ ಹೇಳ್ಬೋದು. ಹಾಂ ಹೇಳ ಇದು ಪಾನಿಪುರಿ. ಪಾನಿ ಪ್ಲಸ್ ಪುರಿ ಪಾನಿಪುರಿ ಅಂತ ಹೇಳ್ಬೇಕು ಹೇಳ ಇದು ಪಾನಿ, ಇದು ಪುರಿ. ಹಾ. ಇದು ಪಾನಿ ಪ್ಲಸ್ ಪುರಿ. ಹಾ ಪಾನಿಪುರಿ. ಯಾ ಹಿಂಗಾಯ್ತು ನೋಡ್ರಿ ಆಟ ಇಷ್ಟು ಹೇಳ್ಕೊಟ್ರೆ ಈಗ ಹೇಳಕೊಂತಾನ್ರಿ ಇವ ನೋಡಿ ಪಾನಿಪುರಿ ಹೆಂಗ ಆಗ್ತದ. ಅರೆ ವೆರಿ ಗುಡ್ ಯಾರ್ ಅವಸೆ ನನಗೊಂದು ಹಾಕ್ಬಿಡಿ ಹೆಂಗ ಅಪ್ಪ ನಂಗೆ ಬೇಡ. ನೀವು ಮೊಮೋಸ್ ತಿಂತೀವಲ್ಲೇ ನಂಗೆ ಯಾಕೆ ಅಷ್ಟ ನಾನು ತಗೋ ಕೂತಿಲ್ಲಂದು. ಹೌದು ತಿಂದು ಮಾಡಕ್ಕೆ ಬರ್ರಿ ನೀವು ಸ್ವಲ್ಪ ಸಾಯಂಕಾಲ ಅಂದ್ಬಿಟ್ಲೆ ಯಾವಾಗ ನಾ ಏನು ದಿನ ಡೈಲಿ ತರಂಗಿಲ್ಲ ರೀ 15 ದಿವ್ಸಕ್ಕೆ 1 ತಿಂಗಳಿಗೆ 1 ವಾರಕ್ಕೆ ಯಾವಾಗಾರ ಫ್ರೀ ಇದ್ರಿ ಈ ಸ್ವಲ್ಪ ಚುಟ್ಟಿ ತೊಗೊಂಡಿವಿ ಮನ್ಯಾಗ ಅದೀವಿ ಅಂತಂದು ಫ್ರೀ ಅದೀವಿ ಅಂತಂದು ತಂದಿದ್ದೀವಿ ಕರ್ಕೊಂಡ್ರಲ್ಲ ಪಜಿಂತೆ ಹಂಗೆ ಹಾಕ್ಬಾರ್ದಮ್ಮ. ನನ್ನ ಕೈ ಮ್ಯಾಗೆ ಬಿದ್ದು ಅಷ್ಟು. ಸರಿ ನಾ ಎಲ್ಲ ಹಾಕ್ಕೊತೀನಿ. ನನ್ನ ಕೈ ಮ್ಯಾಗೆ ಬಿದ್ದು ಹುಡ್ತೀನಿ. ವಾರ್ಸ್ಕೊಳ್ಳೋ ಕೈ. ಏನಾಗಲ್ಲ ಅಯ್ಯೋ ಪಾನಿಪುರಿ ಮೊಮೋಸು ಇವನ್ನೆಲ್ಲ ಮುಸ್ಕೊಂಡಿದೆ. ಸೂಪರ. ಸೂಪರ್ ನೋಡಿ ಇಲ್ಲೊಂದು ಹೀಟರ್ ಹಾಕಿದ್ದೀವಿ, ಅಲ್ಲೊಂದು ಹೀಟರ್ ಇಟ್ಟಿದ್ದೀವಿ. ನೋಡಿ ಇವಾಗಂತೂ ಚಳಿ ಜಾಸ್ತಿ ಆಗ್ತಾಯಿದೆ. ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ ಆಯ್ತು ಎಲ್ಲರಿಗೆ ಆಯ್ತು ಕೆಮ್ಮು ನೆಗಡಿ ಕಫ ಅಂತ ಜಾಸ್ತಿ ಬರ್ತೈತಿ. ಈ ಥರ ಒಂದು ಮಿಷನ್ ತಂದು ಇಟ್ಕೊಂಡ್ಬಿಟ್ರೆ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಯಾವಾಗಾರ ಜಾಸ್ತಿ ಇದ ಕಫ ಜಾಸ್ತಿ ಆಗೈತೆ ಅಂತ ಅಂದ್ಕೊಂಡಾಗ ಇದನ್ನು ಯೂಸ್ ಮಾಡ್ಕೋಬೋದು ಮನೆಯಲ್ಲೇ ನೀವು. ಅಂದ್ರೆ ಆಗಲೇ ಹಾಸ್ಪಿಟ್ಲಿಗೆ ಹೋಗ್ಬೇಕನ್ನೋ ತೊಂದರೆ ಇರೋಂಗಿಲ್ಲ. ತಂದಿಟ್ಕೊಳ್ಳಿ ಮತ್ತು ಅನುಕೂಲ ಆಗ್ತೈತಿ ಅಂತ ಹೇಳ್ತಾ ಇದ್ದೀನಿ. ಇದು ಭಾಳ ಏನಿಲ್ಲ, 1,000 ರೂಪಾಯಿದಾಗ ಬರ್ತೈತಿ ಇದು. ಇನ್ನು ತೊಗೊಂಬಂದು ಇಟ್ಕೊಳ್ಳಿ ಅಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕನ್ನೋ ತೊಂದರೆ ಇರೋಂಗಿಲ್ಲ. ಒಳ್ಳೆ ದೊಡ್ಡವ್ರಿಗೆ ಬರ್ತೈತಿ, ಚಿಕ್ಕವ್ರಿಗೆ ಬರ್ತೈತಿ. ಅದ್ರದ್ದು ಒಂದು ಎಣ್ಣೆ ಕೊಡ್ತಾರೆ, ಆ ಎಣ್ಣೆ ಹಾಕಿಬಿಟ್ಟು ಇದ್ರೊಳಗೆ ಇದು ಮಾಡಿಬಿಟ್ರೆ ಆಗಿ ಹೋಯ್ತು. ಅದಕ್ಕೆ ಇದನ್ನು ತಂದಿಟ್ಕೊಂಡು ಅನುಕೂಲ ಆಗ್ತೈತಿ. ಆಯ್ತು ರೀ.